ಹೊರಗೆ ಬರಬಾರ್ದಲ್ವಾ? ಹೊರಗೆ ಬಂದ್ರೆ ನಿನಗೆ ತೊಂದರೆ ಆಗುತ್ತೆ ಅಂತ ಗೊತ್ತಲ್ವಾ? ಅದು ಅಪ್ಪ. ಅಯ್ಯೋ ಶ್ವೇತಾ, ಅವಳೊಬ್ಬಳನ್ನೇ ನಾನಲ್ಲಿ ಬಿಟ್ಟು ಬಂದಿದ್ದೀನಿ. ಅವನೇನಾದ್ರೂ ಅವಳಿಗೆ ತೊಂದರೆ ಮಾಡಿದ್ರೆ? ಅಪ್ಪ ಅಪ್ಪ ನೀನು ಫೋನ್ ಕೊಡಿ, ನಾನು ಫೋನ್ ಮಾಡಬೇಕು. ಯಾರಿಗೆ? ಕೊಡಿಯಪ್ಪ, ಹೇಳ್ತೀನಿ. ಹಲೋ ನಕ್ಷತ್ರ. ಹಲೋ ಮಿಲಿ, ಎಲ್ಲಿದ್ಯಾ? ನಾನು ಆಗ್ಲೇ ಮನೆಗೆ ಬಂದೆ. ಯಾಕೆ? ಅವಳಲ್ಲಿ ಅವಳೇನಾದ್ರೂ ಫೋನ್ ಮಾಡಿದ್ಲಾ? ಅವಳ ಯಾ ಶ್ವೇತನಾ? ಅವಳಾಗ್ಲೇ ಮನೆಗೆ ಬಂದ್ಲು. ಯಾಕೆ, ಏನಾಯ್ತು? ಅದು ಮತ್ತೆ ಅಟ್ಯಾಕ್ ಆಯ್ತು. ಅವಳಲ್ಲ ಇದ್ಲು. ಅವಳಿಗೇನಾದ್ರೂ ತೊಂದರೆ ಮಾಡಿದ್ರ ಅಂತ ಭಯ ಆಯ್ತು. ಅವಳಿಗೆ ಫೋನ್ ಕೊಡು ಮಿಲಿ, ನಾನು ಮಾತಾಡ್ಬೇಕು. ವಾಟ್? ಅಟ್ಯಾಕ? ಏನ್ ಹೇಳ್ತಿದ್ಯಾ ನಕ್ಷತ್ರ? ಯಾರು ಮಾಡಿಸಿದ್ದು? ಶೋ, ಅದು ಬಿಡು ಮಿಲಿ, ನೀನ್ ಮೊದ್ಲು ಫೋನ್ ಕೊಡು, ನಾನು ಮಾತಾಡ್ಬೇಕು. ಹಾ ಓಕೆ. ತಗೋ, ನಕ್ಷತ್ರ ಮಾತಾಡ್ಬೇಕಂತೆ. ನಕ್ಷತ್ರನ ಅಂದ್ರೆ ಅವಳು ಇನ್ನೂ ಸತ್ತಲ್ವಾ? ಆ ಮೌರ್ಯ ಅವಳನ್ನ ಹಾಗೆ ಬಿಟ್ಟು ಕಳ್ಸದ್ನ? ಹಲೋ ಶ್ವೇತಾ, ನಿನ್ಗೇನು ಆಗಿಲ್ಲ ಅಲ್ವಾ? ಅವ್ನು ನಿನ್ಗೇನು ಮಾಡ್ಲಿಲ್ಲ ತಾನೆ? ಏಯ್, ಅವನ್ ಟಾರ್ಗೆಟ್ ನೀನು, ನಾನಲ್ಲ. ಅವನು ನಿನ್ನನ್ನ ಹುಡ್ಕೋ ಬಂದಿತ್ತು, ನನ್ನನ್ನಲ್ಲ. ಅವನೇನಾದ್ರೂ ತೊಂದರೆ ಕೊಟ್ರೆ ನಿನಗ್ ಕೊಡ್ತಾನೆ, ನನಗೇನು ಮಾಡಲ್ಲ. ಕೇಳಿದ್ದು ಉತ್ತರ ಕೊಡು ಶ್ವೇತಾ. ನನಗೆ ತುಂಬಾ ಗಾಬರಿ ಆಯ್ತು. ಅವ್ನು ನಿನ್ಗೆ ಏನಾದ್ರೂ ತೊಂದರೆ ಕೊಟ್ಟ ಅಂತ. ಆತರ ಎಲ್ಲ ಏನೂ ಆಗಿಲ್ಲ ಅಲ್ವಾ? ಏಯ್, ನನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಅವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅವನ್ ಟಾರ್ಗೆಟ್ ನೀನು. ನಾನೆಲ್ಲ ಇಷ್ಟೊತ್ತಿಗೆ ನಿನ್ನನ್ನು ಮುಗಿಸಿರ್ತಾನೆ ಅಂತ ಅನ್ಕೊಂಡಿದ್ದೆ. ನಿನ್ನನ್ನು ಬದುಕೆ ಇದೆಯಾ? ಯಾಕೆ ಶ್ವೇತಾ, ನಿನಗೆ ಯಾಕಿಂತ ಕೆಟ್ಟ ಬುದ್ಧಿ? ಪಾಪ, ನಿನ್ಗೇನಾದ್ರೂ ಆಗಿದ್ಯಾ ಅಂತ ಭಯ ಬಿದ್ದು ನಾನು ಫೋನ್ ಮಾಡಿದ್ರೆ ನೀನ್ ನನ್ ಸಾವು ಬಯಸ್ತಿದ್ಯಾ? ನೀನ್ ಯಾವತ್ ಬದಲಾಗೋದು? ಯಾವತ್ ನೀನ್ ಮನುಷ್ಯ ತರ ಬದುಕೋದು? ಹಾ, ನಿನ್ ಸತ್ತ ಮೇಲೆ. ನಿನ್ ತಿಥಿ ಊಟ ತಿಂತೀನಲ್ಲ, ಆವತ್ತ ನನ್ನ ಮನ್ಸಿಗೆ ನೆಮ್ಮದಿ ಸಿಕ್ಕಿ ನಾನು ನಾರ್ಮಲ್ ಆಗೋದು. ಇಡೇ ಫೋನು ನನಗೆ ಲೆಕ್ಚರ್ ಕೊಡ್ತಾಳೆ. ಹೋಗೆ, ಏನ್ ನೋಡ್ತಿದ್ಯಾ? ಚಿಲ್ರೆಗೆ ಇಳೊಂದು ಚಮಚ ಬೇರೆ. ಛೇ, ಇವ್ರ ಮಧ್ಯ ಸೇರ್ಕೊಂಡು ನಾನ್ ಜೋಕರ್ ಆದೆ. ಅಮ್ಮಂಗೆ ಹೇಳ್ದೆ ನಾನು ಈ ಕೆಲಸ ಮಾಡಬಾರ್ದಾಗಿತ್ತು. ನಂಗೊಂದು ಪಾಠ ಇದು. ಇವನೊಬ್ಬ ಸಿಕ್ಕಿದ ಚಾನ್ಸ್ ಅಂತ ಅವಳನ್ನ ಮುಗಿಸದ್ ಬಿಟ್ಟು ಅವಳನ್ನ ಬಿಟ್ಟು ಕಳ್ಸಿದಾನೆ. ನನಗ್ ಸಿಗೋರೆಲ್ಲ ಇಂಥವ್ರೆ. ಕರ್ಮ. ನನ್ನ ಮಾತು ಕೇಳು, ನನ್ನ ಮಾತಾಡಕ್ ಬಿಡು. ಇಲ್ಲ, ನಂಗೇನು ಹೇಳ್ಬೇಡಿ. ನಾನು ನಕ್ಷತ್ರನ ಹತ್ರ ಮಾತಾಡ್ಬೇಕು. ನಾನು ಹೇಳ್ತಿದ್ದೀನಲ್ವಾ, ಅವಳಿಗೇನೂ ಆಗಿಲ್ಲ, ಅವಳು ಹುಷಾರಾಗಿದ್ದಾಳೆ. ನಾನು ಅವಳನ್ನ ನೋಡ್ಬೇಕು. ನೀವು ಎಲ್ಲಿದ್ದೀರಾ ಹೇಳಿ, ನಾನು ಬರ್ತೀನಿ. ಬೇಡ ಆರ್ತಿ, ನಮ್ಮ ಮಗಳು ಚೆನ್ನಾಗೇ ಇದ್ದಾಳೆ, ಅವಳ ಜೀವಕ್ಕೇನು ಅಪಾಯ ಆಗಿಲ್ಲ. ಇಲ್ಲ ಇಲ್ಲ ರೀ, ನಾನು ಯಾರು ಮಾತನ್ನು ನಂಬಲ್ಲ. ಆಗ್ಲೇ ನೀವೇನೇನೋ ಮಾತಾಡ್ತಾ ಇದ್ರೆ. ಅವಳಿಗೇನೋ ಆಗಿದೆ, ಅದಕ್ಕೆ ನೀವು ನನ್ನನ್ನು ಬರಬೇಡ ಅಂತ ಇದ್ದೀರಾ. ನಿಮ್ದು ಅಮ್ಮಯ್ಯ ರೀ, ಪ್ಲೀಸ್ ನೀವು ಎಲ್ಲಿದ್ದೀರಾ ಅಂತ ಹೇಳಿ, ನಾನು ಬರ್ತೀನಿ ರೀ. ನಾನು ಬರ್ತೀನಿ, ನನ್ನ ಮಗಳನ್ನ ನೋಡ್ಬೇಕು ನಾನು. ಪ್ಲೀಸ್ ಇರು, ಅವಳ ಹತ್ರನೇ ಮಾತಾಡಿಸ್ತೀನಿ. ಆಗ್ಲಾದ್ರೂ ನೀ ನನ್ನ ನಂಬ್ತೀಯಾ? ಕೊಡಿ. ಪುಟ್ಟ, ನಿಮ್ಮಮ್ಮ ತುಂಬಾ ಗಾಬರಿ ಆಗಿದ್ದಾಳೆ. ನಿಂಗೇನು ಆಗಿಲ್ಲ, ನೀನು ಆರಾಮಾಗಿದ್ದೀನಿ ಅಂತ ಹೇಳು. ಅಮ್ಮ, ನಕ್ಷತ್ರ. ಅಯ್ಯೋ ಅಮ್ಮ, ಅಮ್ಮ ಯಾಕೆ ಅಳ್ತಿದ್ಯಾ? ನಾನು ಆರಾಮಾಗೇ ಇದ್ದೀನಿ, ನನ್ಗೇನು ಆಗಿಲ್ಲ. ಎಲ್ಲಿದ್ಯಾ ಪುಟ್ಟ? ಅದು ಆಸ್ಪತ್ರೆ. ಆಸ್ಪತ್ರೆನಾ? ಯಾಕೆ? ಅಂತದೇನಾಯ್ತು? ಅವನೇನಾದ್ರೂ ನಿಂಗೆ ತೊಂದರೆ ಕೊಟ್ನಾ? ನಿಜ ಹೇಳೆ. ಅಪ್ಪ ನಂಗೇನು ಹೇಳ್ತಾ ಇಲ್ಲ ಕಣೆ. ಏನಾದ್ರೂ ಹೇಳು ನಕ್ಷತ್ರ, ಅಲ್ಲಿ ಏನಾಯ್ತೆ? ಅಮ್ಮ, ನಾನ್ ನಿನ್ನ ಹತ್ರ ಮಾತಾಡ್ತಿದ್ದೀನಿ ಅಂದ್ರೆ ಈಗೇನು ತೊಂದರೆ ಇಲ್ಲದೆ ಹುಷಾರಾಗಿದ್ದೀನಿ ಅಂತ ತಾನೆ? ಇಲ್ಲ, ನಾನು ನಿನ್ನ ನೋಡ್ದೆ ನನ್ಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಒಂದ್ ನಿಮಿಷ ಇರು, ವಿಡಿಯೋ ಕಾಲ್ ಮಾಡ್ತೀನಿ.
ಈಗ ನಂಬ್ತೀಯಾ? ನೋಡು ಆರಾಮಾಗಿ ಕೂತಿದ್ದೀನಿ. ಅದಾಗ್ಲೇ ಅವ್ರು ಯಾಕೆ ಹೇಳ್ತಾ ಇದ್ರು? ನಾನು ಎಷ್ಟು ಸಲ ಫೋನ್ ಮಾಡಿದ್ರು ಫೋನೇ ರಿಸೀವ್ ಮಾಡಿಲ್ಲ ಗೊತ್ತಾ? ಸ್ವಲ್ಪ ಸಮಸ್ಯೆ ಇತ್ತು ಆರ್ತಿ, ಟೆನ್ಷನ್ ಅಲ್ಲಿ ನಿನ್ನ ಹತ್ರ ಮಾತಾಡಕ್ಕಾಗ್ಲಿಲ್ಲ. ಈಗೆಲ್ಲ ಸರಿ ಹೋಯ್ತು. ನಮ್ಮ ಮಗಳು ಸುರಕ್ಷಿತವಾಗಿ ವಾಪಸ್ ಸಿಕ್ಕಿದ್ಲು. ಈಗಲಾದ್ರೂ ನೀನು ನನ್ನನ್ನು ನಂಬೋದು. ಏನಣ್ಣ ನೀನು? ಏನೇ ವಿಷಯ ಇದ್ರು ಸರಿಯಾಗಿ ಹೇಳ್ಬೇಕಲ್ವಾ? ಅರೆ ಬರೇ ವಿಷಯ ಹೇಳಿ ಫೋನ್ ಕಟ್ ಮಾಡ್ಬಿಟ್ರೆ ಇಲ್ಲ ಏನ್ ಅಂದ್ಕೋಬೇಕು? ಅದಕ್ಕೆ ಅವಸ್ಥೆ ನೋಡಕ್ ಆಗ್ತಿಲ್ಲ ಅಣ್ಣ. ಆದ್ರೆ ನಾನ್ ಸಮಾಧಾನ ಮಾಡ್ಬೇಕಾ ಅಥವಾ ನಾನ್ ಧೈರ್ಯ ತಗೋಬೇಕಾ? ಒಂದು ಗೊತ್ತಿಲ್ಲದೆ ಒದ್ದಾಡ್ತಿದೀವಿ. ಸಾರಿ, ಐ ಆಮ್ ರಿಯಲಿ ಸಾರಿ. ನನಗಾಗ ತುಂಬಾ ಟೆನ್ಷನ್ ಆಗೋಗಿತ್ತು, ಕೈ ಬಾಯಿ ಕಟ್ ಹಾಕ್ತಾಗಿತ್ತು. ಸರಿ ಆಯ್ತು, ನೀವಿನ್ನೇನು ಯೋಚನೆ ಮಾಡಬೇಡಿ. ಫೋನ್ ಇಡಿ, ನಾವು ಆದಷ್ಟು ಬೇಗ ಇಲ್ಲಿಂದ ಹೊರಡ್ತೀವಿ. ಟೆನ್ಷನ್ ಮಾಡ್ಕೊಂಬೇಡಿ. ಹುಷಾರ್ ಪುಟ್ಟ, ಒಬ್ಬೊಬ್ಳೆ ಎಲ್ಲೂ ಹೋಗ್ಬೇಡ ಕಣೆ. ಸರಿ ಡಾಕ್ಟರ್. ಸಾರಿ ಡಾಕ್ಟರ್, ನನ್ನಿಂದ ನಿಮಗೆ ತುಂಬಾ ನೋವಾಗಿದೆ, ಅವಮಾನ ಆಗಿದೆ. ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ. ನನ್ನ ಮಗಳು ಅಂದ್ರೆ ನಂಗೆ ಜೀವ. ಅವಳು ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ನನ್ನ ಮನಸ್ಸು ತಡೆಯಲ್ಲ. ಅದೇ ಆತಂಕ ಗಾಬರಿನಲ್ಲಿ ನಿಮ್ಮ ಹತ್ರ ತುಂಬಾ ರೂಢಾಗಿ ಬಿಹೇವ್ ಮಾಡ್ಬಿಟ್ಟೆ. ಡಾಕ್ಟರ್ಗಳು ದೇವರಿದ್ದಂಗೆ. ನೀವು ನನ್ನ ಹತ್ರ ಬಂದು ನಿಮ್ಮ ಮಗಳು ಚೆನ್ನಾಗಿದ್ದಾಳೆ, ಅವಳಿಗೆ ಏನೂ ಆಗಿಲ್ಲ ಅಂತಂದಾಗ ನನಗೆ ನಿಮ್ಮಲ್ಲಿ ದೇವ್ರನ್ ಕಂಡೆ. ನಿಮ್ಮ ಹತ್ರ ಹಾಗೆ ನಡ್ಕೊಂಡಿದ್ದಕ್ಕೆ ನನಗೆ ತುಂಬಾ ಬೇಜಾರಾಯ್ತು. ಐ ಆಮ್ ರಿಯಲಿ ಸಾರಿ. ನನ್ಗೆ ಕ್ಷಮಿಸ್ಬಿಡಿ. ಇಟ್ಸ್ ಓಕೆ. ಈಗಲಾದ್ರೂ ಇವ್ರ ಹತ್ರ ಕ್ಷಮೆ ಕೇಳಬೇಕು ಅಂತ ಅನ್ನಿಸ್ತಲ್ಲ ನಮಗೆ. ಹೋ ಭೂಪತಿ, ನನ್ನ ತಪ್ಪು ನನಗೆ ಅರ್ಥ ಆಯ್ತು. ಮಗಳ ಮೇಲೆ ಅಪಾರವಾದ ಪ್ರೀತಿ ತಪ್ಪಲ್ಲ, ಅಪಾರವಾದ ಕೇರು ತಪ್ಪಲ್ಲ. ಆದ್ರೆ ನಿಮ್ಮ ಪ್ರೀತಿ ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು. ಐ ಆಮ್ ಸಾರಿ ಡಾಕ್ಟರ್. ಇರ್ಲಿ, ಇದೆಲ್ಲ ನನಗೆ ಅರ್ಥ ಆಗುತ್ತೆ. ನಿಮ್ಮಂಥ ಪೇರೆಂಟ್ಸು ದಿವಸಕ್ಕೆ 10 ಜನ ಬರ್ತಾರೆ. ಮಕ್ಕಳ ಮೇಲಿನ ಪ್ರೀತಿಗೆ ನಮ್ಮ ಮೇಲೆ ಕೂಗಾಡ್ತಾರೆ. ಹಾಗಂತ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಪೇಷಂಟ್ ಉಳಿಯಲ್ಲ. ನಿಮ್ಮ ಮಗಳು ಹುಷಾರಾಗಿದ್ದಾಳೆ. ಯು ಕ್ಯಾನ್ ಟೇಕ್ ಹರ್. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ಭೂಪತಿ, ನಕ್ಷತ್ರನ ನಾನು ಕರ್ಕೊಂಡು ಹೋಗ್ತೀನಿ. ಶಿಲ್ ಬಿ ಸೇಫ್ ವಿತ್ ಮೀ. ನೀವು ಹೊರಡಿ, ನಾನು ಕರ್ಕೊಂಡು ಹೋಗ್ತೀನಿ. ಮಗಳಿಗೆ ಎಚ್ಚರ ಆಯ್ತಾ? ಆರಾಮ? ಸ್ಕೌಂಡ್ರಲ್, ರಾಸ್ಕಲ್, ಯಾರೋ ನೀನು? ಯಾಕೆ ಹೀಗೆ ಮಾಡ್ತಾ ಇದೀಯಾ? ಮಗಳು ಸತ್ತೇ ಹೋದ್ಲು ಅಂತ ತುಂಬಾ ಹೆದರ್ಕೊಂಡಿದ್ದೆ ಅನ್ಸುತ್ತೆ. ಅದೇ ಟೆನ್ಷನಲ್ಲಿ ನೀನೆಲ್ಲಿ ಸತ್ತು ಹೋಗ್ತೀಯ ಅಂತ ನನಗೆ ಟೆನ್ಷನ್ ಆಗಿತ್ತು. ನೀನಿಷ್ಟು ಬೇಗ ಹೋದ್ರೆ ನನ್ನ ಪ್ಲಾನ್ ಎಲ್ಲ ವೇಸ್ಟ್ ಆಗುತ್ತೆ. ಬದುಕ್ಬೇಕು ಚಂದ್ರಶೇಖರ್. ಏಯ್, ಯಾರು ಅಂತ ಹೇಳೋ? ನೀನಿರೋ ಜಾಗಕ್ಕೆ ಹುಡುಕೊಂಬಂದು ಹೊಡಿತೀನಿ. ನೀನು ಮತ್ತೆ ಎದ್ದು ನಿಲ್ಬಾರ್ದು, ಆ ಗತಿ ಕಾಣಿಸ್ತೀನಿ. ಹುಡ್ಕೊಂಬರೋದೆಲ್ಲ ಬೇಡ. ಈ ಸಲ ನಾನೇ ಅಡ್ರೆಸ್ ಕೊಟ್ಟು ನಿನ್ನ ಮಗಳನ್ನ ಕರೆಸ್ತೀನಿ. ಅಲ್ಲಿ ತನಕ ಸ್ವಲ್ಪ ಸಮಾಧಾನ. ನೋಡೋ, ನನ್ನ ಮಗಳ ತಂಟೆಗೆ ಮಾತ್ರ ಬರಬೇಡ. ನನ್ನನ್ನು ಮತ್ತೆ ಮತ್ತೆ ಕೆಣಕಿ ನೀನು ತಪ್ಪು ಮಾಡ್ತಾ ಇದೀಯಾ. ಈ ತಪ್ಪಲ್ಲಿ ಒಂಥರ ಸುಖ ಇದೆ. ಮತ್ತೆ ಮತ್ತೆ ಅದನ್ನೇ ಮಾಡಬೇಕು ಅನ್ನಿಸ್ತಿದೆ. ನಾನು ನಿನ್ನ ಅಷ್ಟು ಸುಲಭವಾಗಿ ಬಿಡಲ್ವೋ. ನೀನು ಒತ್ತಾಡಬೇಕು. ನಿನ್ನ ಮಗಳ ಸಾವನ್ನ ಕಣ್ಮುಂದೆ ತಂದ್ಕೊಂಡು ಒತ್ತಾಡಬೇಕು. ಅದಕ್ಕೆ ನಾನು ಅವಳನ್ನ ಇವತ್ತು ಹಾಗೆ ಬಿಟ್ಟಿದ್ದೀನಿ. ಸದ್ಯಕ್ಕೆ ನಾನು ಅವಳನ್ನ ಸಾಯಿಸಲ್ಲ. ಹಾಗಂತ ಜಾಸ್ತಿ ದಿನ ಬದುಕೋಕು ಬಿಡಲ್ಲ. ನೀನು ಅವಳ ಸಾವಿಗೆ ಕಾಯೋ ಥರ ಹಾಕಬೇಕು. ಇವತ್ತು ಸಾಯ್ತಲ್ಲ, ನಾಳೆ ಸಾಯ್ತಾಳ ಅಂತ ನಿನ್ ತಲೆ ಕೆಡ್ಸ್ಕೊಂಡು ನಿದ್ದೆ ಕೆಟ್ಟು ಯೋಚನೆ ಮಾಡಬೇಕು. ಕಾವಲು ಕಾಯಬೇಕು. ನಾನು ಕಾವಲನ್ನ ಮುರಿದು ಒಳಗಡೆ ಬಂದು ಅವಳು ಮುಗಿಸ್ಬೇಕು. ಯಾವತ್ತು ನಮ್ಗೆ ಈ ಆಟ ಬೋರ್ ಆಗುತ್ತೋ, ನೀನು ಒದ್ದಾಡಿದ ಸಾಕು ಅನ್ಸುತ್ತೋ, ಅದರ ನೆಕ್ಸ್ಟ್ ಮಿನಿಟ್ ನಿನ್ ಮಗಳು ಉಸಿರು ಸ್ಟಾಪ್ ಆಗುತ್ತೆ.
ಏಯ್ ಪದ್ಮಾಶ್, ಯಾರೋ ನೀನು? ನನ್ನ ಮಗಳಿಗೆ ಯಾಕೋ ತೊಂದರೆ ಕೊಡ್ತಾ ಇದೆಯಾ? ನೋಡು, ನಿನಗೆ ಪ್ರಾಬ್ಲಮ್ ಇರೋದು ನನ್ನ ಹತ್ರ ತಾನೆ. ನನ್ನ ಹತ್ರ ಗುದ್ದಾಡು, ನನ್ನನ್ನು ಹಿಡ್ಕೋ. ಇದ್ರ ಮಧ್ಯೆ ಅವಳನ್ನ ಯಾಕೆ ತರ್ತಿದ್ಯಾ? ನಿನ್ ಪ್ರಾಣ ನಿನ್ ಮಗಳು ಅಂದಮೇಲೆ ನಿನಗ್ ಚುಚ್ಚು ಏನ್ ಬಂತು? ಅಲ್ಲಿ ಚುಚ್ಚಿದ್ರೆ ಇಲ್ಲಿ ನೋವುತ್ತೆ. ಅದಕ್ಕೆ ಈ ಆಟ ಇಲ್ಲ. ಏಯ್, ನಿನಗೆ ಗುಂಡಿಗೆ ಇದ್ರೆ ನನ್ನ ಮುಂದೆ ಬಾರೋ. ನೀನು ಮತ್ತೆ ನನ್ನ ಮಗಳ ಬಗ್ಗೆ ಯೋಚನೆ ಮಾಡಬಾರ್ದು. ಹಾಗೆ ಮಾಡ್ತೀನಿ. ಇಡಿಯಟ್, ಎಲ್ಲೋ ಇದೆಯಾ ನೀನು? ಹೆಣ್ಮಕ್ಳನ್ನ ಮುಂದೆ ಇಟ್ಕೊಂಡು ಆಟ ಆಡೋದಲ್ಲ. ಧೈರ್ಯ ಇದ್ರೆ ನನ್ ಮುಂದೆ ಬಾ. ನಿನಗೆ ಭಯ ಏನು ಅಂತ ನಾ ತೋರಿಸ್ತೀನಿ. ಕವರ್ಡ್, ಪ್ರತಿ ಸಲ ನಾನು ಮಾತಾಡಿದಾಗ ಫೋನ್ ಕಟ್ ಮಾಡ್ತಾನೆ. ಮತ್ತೆ ಇವಳಿಗೆ ತೊಂದರೆ ಕೊಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಭೂಪತಿ. ನನ್ನನ್ನು ಬದಲಾಯಿಸೋದಕ್ಕೆ ಅವಳನ್ನ ಬಳಸ್ತಿದ್ದಾನೆ. ಹಾಗಿದ್ರೆ ಇದೆಲ್ಲ ನಡೀತಿರೋದು ನಿಮ್ಮಿಂದ. ನಿಮ್ ಮೇಲಿರೋ ದ್ವೇಷಕ್ಕೆ ನಕ್ಷತ್ರ ಮೇಲೆ ಅಟ್ಯಾಕ್ ಆಗ್ತಿದ್ಯಾ? ಅವನ ಮಾತು ಕೇಳಿದ್ರೆ ಹಾಗೆ ಅನಿಸ್ತಿದೆ. ಆದ್ರೆ ಯಾಕೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ನೀವ್ ಯೋಚನೆ ಮಾಡ್ಬೇಕು. ಯಾರ್ಯಾರಿಗೆ ನಿಮ್ಮಿಂದ ಅನ್ಯಾಯ ಆಗಿದೆಯೋ, ಯಾರ್ಯಾರಿಗೆ ನಿಮ್ಮಿಂದ ನೋವಾಗಿದೆಯೋ, ನೀವೇನ್ ಸಾಮಾನ್ಯ ಕೆಲಸನ ಮಾಡಿದ್ದೀರಾ? ನಿಮ್ಮಿಂದ ಇವನಿಗೆ ಏನ್ ಅನ್ಯಾಯ ಆಗಿದೆಯೋ, ಏನ್ ನೋವಾಗಿದೆಯೋ, ಅದಕ್ಕೆ ಈ ರೀತಿ ಸ್ವಂತ ಕೂತು ಯೋಚನೆ ಮಾಡಿ ನಿಮ್ಮಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಅನ್ಯಾಯ ಆಗಿದೆ, ಎಷ್ಟೆಷ್ಟು ನೋವಾಗಿದೆ ಅಂತ.